ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ಸಿಡಿಎಸ್ ಭವನದಲ್ಲಿ ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ, ಚಾಮರಾಜನಗರ ಪಶುಸಂಗೋಪನೆ ಇಲಾಖೆ, ಕೊಳ್ಳೇಗಾಲ ಇವರ ಸಹಯೋಗದಲ್ಲಿ ಕುರಿ, ಮೇಕೆ ಸಾಕಾಣೆ ಮತ್ತು ಮೇವು ನಿರ್ವಹಣೆ ಕುರಿತು 2 ದಿನದ ಉಚಿತ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕೇಂದ್ರ ಬರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷರಾದ ಎಂ ರಾಮಚಂದ್ರರವರು ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯನ್ನು ಮಾಡಿ ಮಾತನಾಡಿ, ತರಬೇತಿ ಕಾರ್ಯಕ್ರಮ ನಿಮಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ. ಕಾರ್ಯಕ್ರಮದಲ್ಲಿ ಕುರಿ, ಮೇಕೆ ಸಾಕಾಣಿಕೆ ಹಾಗೂ ನಿರ್ವಹಣೆ ಬಗ್ಗೆ ಮತ್ತು ಸಾಲ ಸೌಲಭ್ಯದ ವಿವರ ತಿಳಿಸಲು ಗಂಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತರಬೇತಿ ನೀಡಲಾಗುತ್ತದೆ. ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಿ ಎಂದು ತಿಳಿಸಿದ್ದಾರೆ. ನಂತರ ಟ್ರಸ್ಟ್ಗೆ 40 ಚೇರ್ಗಳನ್ನು ನೀಡಿದ ಎಂ ರಾಮಚಂದ್ರ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಟ್ರಸ್ಟ್ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಲಿಂಗಯ್ಯ, ಡಾಕ್ಟರ್ ಮೂರ್ತಿ, ಡಾಕ್ಟರ್ ಶಿವರಾಜ್, ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ರಾಜ್ ಕಾಮಯ್ಯ, ಕಾರ್ಯದರ್ಶಿ ದಿವ್ಯಶ್ರೀ ಎಂ ಮತ್ತು ಪದಾಧಿಕಾರಿಗಳು, ಸಂಯೋಜಕರು ರಾಜಣ್ಣ, ಶಶಾಂಕ್, ಸುಂದರ್, ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಗಣದೂರು ತಾಲೂಕು, ಹಾಗೆ ತಮ್ಮೆಲ್ಲರೂ ಕೂಡ ಗಂಗಾ ಚಾರಿಟೇಬಲ್ ಟ್ರಸ್ಟ್ನ ವಿಚಾರವನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿಕೊಟ್ಟಂತ ಪಿ ಶಿವರಾಮೇಗೌಡರವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ರೈತ ಮುಖಂಡರುಗಳಾದಂಥ ಅರುಣ್ ಕುಮಾರ್ ಅವರೇ, ನಾರಾಯಣರವರೇ, ಗಂಗಾಧರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ಗಂಗಾ ಚಾರಿಟೇಬಲ್ ಟ್ರಸ್ಟ್ ಅವರು ಚಾಮರಾಜನಗರ, ಮೈಸೂರು ಜಿಲ್ಲೆಯ ಜನರಿಗೆ ಸ್ವಯಂ ಉದ್ಯೋಗದ ಮುಖಾಂತರ ಅವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಬೇಕು, ಆ ನಿಟ್ಟಿನಲ್ಲಿ ಅನೇಕ ತರಬೇತಿಗಳನ್ನ ಈ ಒಂದು ಸಂಸ್ಥೆ ಸುಮಾರು 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಈ ಒಂದು ಸಂಸ್ಥೆಯ ಉದ್ಘಾಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಇಂಥ ಒಂದು ಸಂಸ್ಥೆ ಇವತ್ತು ಇಡೀ ಕರ್ನಾಟಕದಿಂದ ಅನೇಕ ಭಾಗಗಳಿಂದ ಈ ತರಬೇತಿಯನ್ನು ಪಡಬೇಕು ಅಂತ ಆಸಕ್ತಿಯಿಂದ ತಾವೆಲ್ಲ ಆಗಮಿಸಿದ್ರಿ. ನಿಜಕ್ಕೂ ತುಂಬಾ ಸಂತೋಷ. ಇಂಥ ಸಂಸ್ಥೆಗಳು ಇನ್ನು ಉತ್ತಮ ರೀತಿಯಲ್ಲಿ ಬೆಳೆಬೇಕು. ಈ ಸಂಸ್ಥೆಗೆ ಮೊದಲು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸೋದು ನನ್ನ ಕರ್ತವ್ಯ ಅಂತ ಅವರಿಗೆ ಅಭಿನಂದನೆ ಮತ್ತು ಪ್ರೋತ್ಸಾಹ, ಸದಾ ಪ್ರೋತ್ಸಾಹ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ನಾವೆಲ್ಲ ಅನೇಕ ಜನ ಇಲ್ಲಿ ವಿದ್ಯಾವಂತರಿರ್ಬೋದು, ತಾಯಿಂದಿರಿ ಮತ್ತು ರೈತ ಮುಖಂಡರು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮುಖಾಂತರ ಚಾಲನೆ ನೀಡಿದಂತಹ ಶ್ರೀಮತಿ ನಿರ್ಮಲಾ ಅವರಿಗೆ ಧನ್ಯವಾದಗಳು. ಇವಾಗ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಹ್ಯೂಮನ್ ಎಂಟರ್ಪ್ರೈನರ್ ಅಧ್ಯಕ್ಷರಾದಂತಹ ಶ್ರೀಮತಿ ದಿವ್ಯಶ್ರೀ ಎಂ ಅವರು. ಇಲಾಖೆ ಕೊಳ್ಳೇಗಾಲ ತಾಲೂಕು ಇವರ ವತಿಯಿಂದ ಸಹಭಾಗಿತ್ವದಲ್ಲಿ ಇವತ್ತು 2 ದಿನದ ಕುರಿ ಮತ್ತು ಮೇವು ನಿರ್ವಹಣೆ, ಸಾಗಾಣಿಕೆ ಇದ್ರ ಬಗ್ಗೆ ಟ್ರೈನಿಂಗ್ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈ ಕುರಿತು ನಮ್ಮನ್ನು ಇಂದಿಗೆ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಡಿ ಎಂದು ಕರೆದಾಗ ಶ್ರೀ ಎನ್ ರಾಮಚಂದ್ರಣ್ಣನವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ದಯವಿಟ್ಟು ಎಲ್ಲ ಸ್ಟಾರ್ಟ್ ಮಾಡಬೇಕಂತ
ದಯವಿಟ್ಟು ಚಪ್ಪಾಳೆ ಹೊಡೆಯುವುದರ ಶಿವರಾಮೇಗೌಡರು, ನಿವೃತ್ತ ಕೃಷಿ ನಿರ್ದೇಶಕರು. ಕರೋನಾ ಬಂದ ಸಂದರ್ಭದಿಂದ ಈ ದೇಶ ಮತ್ತು ರಾಜ್ಯದಲ್ಲಿ ನಾವೆಲ್ಲ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಇನ್ನೂ ಕೂಡ ಉತ್ತಮವಾಗಿ ನಾವೆಲ್ಲ ಅನೇಕ ಜನ ನಮ್ಮ ಮಕ್ಕಳನ್ನ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ಸಿಡಿಎಸ್ ಭವನದಲ್ಲಿ ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ, ಚಾಮರಾಜನಗರ ಪಶುಸಂಗೋಪನೆ ಇಲಾಖೆ, ಕೊಳ್ಳೇಗಾಲ ಇವರ ಸಹಯೋಗದಲ್ಲಿ ಕುರಿ, ಮೇಕೆ ಸಾಕಾಣೆ ಮತ್ತು ಮೇವು ನಿರ್ವಹಣೆ ಕುರಿತು 2 ದಿನದ ಉಚಿತ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕೇಂದ್ರ ಬರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷರಾದ ಎಂ ರಾಮಚಂದ್ರರವರು ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯನ್ನು ಮಾಡಿ ಮಾತನಾಡಿ, ತರಬೇತಿ ಕಾರ್ಯಕ್ರಮ ನಿಮಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ. ಕಾರ್ಯಕ್ರಮದಲ್ಲಿ ಕುರಿ, ಮೇಕೆ ಸಾಕಾಣಿಕೆ ಹಾಗೂ ನಿರ್ವಹಣೆ ಬಗ್ಗೆ ಮತ್ತು ಸಾಲ ಸೌಲಭ್ಯದ ವಿವರ ತಿಳಿಸಲು ಗಂಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತರಬೇತಿ ನೀಡಲಾಗುತ್ತದೆ. ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಿ ಎಂದು ತಿಳಿಸಿದ್ದಾರೆ. ನಂತರ ಟ್ರಸ್ಟ್ಗೆ 40 ಚೇರ್ಗಳನ್ನು ನೀಡಿದ ಎಂ ರಾಮಚಂದ್ರ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಟ್ರಸ್ಟ್ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಲಿಂಗಯ್ಯ, ಡಾಕ್ಟರ್ ಮೂರ್ತಿ, ಡಾಕ್ಟರ್ ಶಿವರಾಜ್, ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ರಾಜ್ ಕಾಮಯ್ಯ, ಕಾರ್ಯದರ್ಶಿ ದಿವ್ಯಶ್ರೀ ಎಂ ಮತ್ತು ಪದಾಧಿಕಾರಿಗಳು, ಸಂಯೋಜಕರು ರಾಜಣ್ಣ, ಶಶಾಂಕ್, ಸುಂದರ್, ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಆದರೆ ಇವತ್ತು ಒಂದು ಶರ್ಟ್ ಹೊಲಿಸಬೇಕಾದ್ರೆ 350 ರೂಪಾಯಿನಿಂದ 700 ರೂಪಾಯಿವರೆಗೂ ಕೂಡ ತಗೋತಾ ಇದ್ದಾರೆ. ಹಾಗೆ ಇವತ್ತು ಸಹೋದರರು ಸಾಕಷ್ಟು ಜನ ಬಂದಿದ್ದೀವಿ. ನಾನು ಮೈಸೂರಿನಲ್ಲಿ ನಮ್ಮ ಒಬ್ಬ ಸ್ನೇಹಿತರನ್ನ ಕೇಳಿದೆ, ಒಂದು ಬ್ಲೌಸ್ ಹೊಲಿದ್ರೆ 600 ರೂಪಾಯಿ, 10,000 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತೀನಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ನಾವು ಸ್ವಯಂ ಉದ್ಯೋಗಿಗಳಾಗಿ ಇಂಥ ತರಬೇತಿಗಳ ಮುಖಾಂತರ ನಾವು ಆರ್ಥಿಕವಾಗಿ ಶಕ್ತಿವಂತರಾಗೋದನ್ನ ನಾವೆಲ್ಲ ರೂಢಿಸ್ಕೊಳ್ಬೇಕು.